ಶಿವಕುಮಾರ್ ಅವರು ಭರ್ಜರಿಯಾಗಿ ಸಿಟಿ ರೌಂಡ್ಸ್ ಅನ್ನ ಮಾಡ್ತಿದ್ದಾರೆ. ಎರಡನೇ ದಿನಕ್ಕೆ ಸದ್ಯಕ್ಕೆ ಕಾಲಿಟ್ಟಿದೆ ಡಿಕೆ ಶಿವಕುಮಾರ್ ಅವರ ಸಿಟಿ ರೌಂಡ್ಸ್. ಎರಡನೇ ದಿನಕ್ಕೆ ಕಾಲಿಟ್ಟ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸಿಟಿ ರೌಂಡ್ಸ್. ನಿನ್ನೆ ಲಾಲ್ಬಾಗ್ ಆಯಿತು, ಇಂದು ಜೆಪಿ ಪಾರ್ಕ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಮತ್ತಿಕೆರೆಯ ಜೆಪಿ ಉದ್ಯಾನವನದಲ್ಲಿ ಡಿಕೆ ರೌಂಡ್ಸ್ ಮಾಡಿದ್ದಾರೆ. ನೀವು ಬರ್ತೀರಾ ಅಂತ ಪಾರ್ಕ್ ನ ಸ್ವಚ್ಛ ಮಾಡಿದ್ದಾರೆ ಅಂತ ಅಲ್ಲಿ ಸಾರ್ವಜನಿಕರು ಹೇಳಿದ್ದಾರೆ. ಜೆಪಿ ಪಾರ್ಕ್ ನ ಈಜುಕೊಳ, ಜಿಮ್, ಶೆಲ್ಟರ್ ಅವ್ಯವಸ್ಥೆಯ ಆಗರ ಆಗಿದೆ. ಡಿಕೆಶಿ ಸಿಟಿ ರೌಂಡ್ಸ್ ವೇಳೆ ದೂರುಗಳ ಸರಮಾಲೆ. ನಾಗರಿಕರೊಂದಿಗೆ ಬೆಂಗಳೂರು ನಡಿಗೆ ಕಾರ್ಯಕ್ರಮವನ್ನ ಮಾಡಲಾಗ್ತಾ ಇದೆ. ಜನರೊಂದಿಗೆ ಟೀ ಕುಡಿದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೆಲ ಹೊತ್ತು ಮಾತುಕತೆಯನ್ನ ಮಾಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಕುಸುಮಾ ಅವರು ಕೂಡ ಸಾಥನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಎರಡನೇ ದಿನಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸಿಟಿ ರೌಂಡ್ಸ್ ಕಾಲಿಟ್ಟಿದೆ. ನಿನ್ನೆ ಲಾಲ್ಬಾಗಿಗೆ ಎಂಟ್ರಿ ಕೊಟ್ಟಿದ್ರು. ಲಾಲ್ಬಾಗಿಗೆ ಎಂಟ್ರಿ ಕೊಟ್ಟು ಅಲ್ಲಿರುವಂತಹ ಸಾರ್ವಜನಿಕರ ಸಮಸ್ಯೆಯನ್ನ ಆಲಿಸುವ ಕೆಲಸವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಅಲ್ಲೆಲ್ಲ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ಅಲ್ಲಿ ಪಾರ್ಕಿಂಗ್ ಸಮಸ್ಯೆ ಆಗಿರಬಹುದು, ಜೊತೆಗೆ ಪಾರ್ಕ್ ನಲ್ಲಿರುವಂತಹ ಅವ್ಯವಸ್ಥೆಯ ಬಗ್ಗೆ ದೂರುಗಳನ್ನ ಕೊಟ್ಟಿದ್ರು. ಈಗ ಜೆಪಿ ಪಾರ್ಕ್ಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಅಲ್ಲೂ ಕೂಡ ಸಾರ್ವಜನಿಕರು ಅವರಿಗೆ ಆಗ್ತಾ ಇರುವ ಸಮಸ್ಯೆಯ ಬಗ್ಗೆ ತಿಳಿಸಿದ್ದಾರೆ. ಸರ್ ಅದೆಲ್ಲ ಎಕ್ಸ್ಟೆನ್ಷನ್ ಅಂತ ಮಾಡಿದ್ರು, ಬಟ್ ಎವ್ರಿಥಿಂಗ್ ಇಸ್ ಸ್ಟಾಪ್ ಫ್ರಮ್ ಪಾಸ್ಟ್ ಟುವರ್ಡ್ ಅಪ್ಸ್ಟೇರ್. ಐಟಮ್ಸ್ ಎಲ್ಲ ಅಲ್ಲೇ ಬಿದ್ದಿದೆ ಸರ್, ಎಲ್ಲ ಐಟಮ್ಸ್ ಅಲ್ಲೇ ಬಿದ್ದಿದೆ. ಹೊಸ ಐಟಮ್ ಫಿಕ್ಸ್ ಮಾಡಬೇಕು. ಯಾವುದು ಕಂಪ್ಲೀಟ್ ಆಗಿದೆ. ಇಲ್ಲಿದೆ ನೋಡಿ ಸರ್, ಎಲ್ಲ ಸ್ಪೇರ್ಸ್ ಎಲ್ಲ ಇಲ್ಲೇ ಬಿದ್ದಿದೆ. ಎಲ್ಲ ಹೊಸದು ಮಾಡೋದಕ್ಕೆ ಎಲ್ಲ ಸ್ಪೇರ್ಸ್ ಇಲ್ಲೇ ಬಿದ್ದಿದೆ. ಇದೆಲ್ಲ ಮಾಡಿದ್ರು ಚೆನ್ನಾಗಿ ಫಿಕ್ಸ್ ಮಾಡ್ಕೊಳ್ಳಿ ಸರ್. ಕವರ್ ಬೇಡ ಸರ್, ಫಿಕ್ಸ್ ಮಾಡ್ಕೊಳ್ಳಿ. ಕವರ್ ಬೇಕಪ್ಪ, ಹಳೆ ಬಂದ್ರೆ ಮಾಡಕ್ಕಾಗಲ್ಲ. ಅಲ್ಲ ಅದು ಇದೇ ತರ ಡಿಕೆ ಶಿವಕುಮಾರ್ ಸಿಟಿ ರೌಂಡ್ಸ್ ಕಾರ್ಯಕ್ರಮಕ್ಕೆ ಮುನಿರತ್ನ ಆಗಮನ. ರಾಜರಾಜೇಶ್ವರಿ ನಗರದ ಬಿಜೆಪಿ ಶಾಸಕ ಮುನಿರತ್ನ ಆಗಮಿಸಿದ್ದಾರೆ. ಆರ್ಎಸ್ಎಸ್ ಗಣವೇಶದಲ್ಲಿಯೇ ಪಾರ್ಕ್ಗೆ ಮುನಿರತ್ನ ಅವರು ಆಗಮಿಸಿದ್ದಾರೆ. ಮುನಿರತ್ನ ಬಂದರೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿಸಿಲ್ಲ. ಮತ್ತೊಂದೆಡೆ ಡಿಕೆಶಿಯನ್ನ ಮಾತನಾಡಿಸಲು ಶಾಸಕರು ಕೂಡ ಈ ಕಡೆ ಮುಂದಾಗ್ತಾ ಇಲ್ಲ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಕುಸುಮಾ ಅವರು ಒಂದ್ ಕಡೆ ಸಾಥನ್ನ ಕೊಟ್ಟಿದ್ದಾರೆ. ಮತ್ತೊಂದ್ ಕಡೆ ಮುನಿರತ್ನ ಅವರು ಬಂದರೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿಸ್ತಾ ಇಲ್ಲ. ಅವರು ಕೂಡ ಮಾತನಾಡಿಸೋ ಪ್ರಯತ್ನ ಮಾಡ್ತಾ ಇಲ್ಲ. ರಾಜರಾಜೇಶ್ವರಿ ನಗರದ ಬಿಜೆಪಿ ಶಾಸಕರಾಗಿರುವಂತಹ ಮುನಿರತ್ನ ಅವರು ಆಗಮಿಸಿದ್ದಾರೆ. ಆದ್ರೆ ಅವರನ್ನ ಮಾತನಾಡಿಸುವಂತಹ ಕೆಲಸವನ್ನ ಅಥವಾ ಮಾತನಾಡಿಸ್ಲಿಕ್ಕೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಮುಂದಾಗ್ತಾ ಇಲ್ಲ. ಮತ್ತೊಂದು ಕಡೆ ಶಾಸಕರು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಮಾತನಾಡಿಸುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇಲ್ಲ. ಇದರ ನಡುವೆ ಕುಸುಮಾ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಾಥನ್ನ ಕೊಟ್ಟಿದ್ದಾರೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ, ಅಲ್ಲಿ ಎಲ್ಲ ಪಾರ್ಕ್ ನಲ್ಲಿ ರೌಂಡ್ಸ್ ಅನ್ನ ಹಾಕ್ತಾ ಇದ್ದಾರೆ. ಅಲ್ಲಿ ಏನೆಲ್ಲ ಅವ್ಯವಸ್ಥೆ ಇದೆ ಅದೆಲ್ಲದರ ಬಗ್ಗೆಯೂ ಕೂಡ ಸದ್ಯಕ್ಕೆ ಎನ್ಕ್ವೈರಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಅಲ್ಲಿ ಎಕ್ಸರ್ಸೈಸ್ ಮಾಡಲಿಕ್ಕೆ ಅಂತ ಕೆಲವೊಂದಿಷ್ಟು ಎಕ್ವಿಪ್ಮೆಂಟ್ ಇದಾವೆ, ಅದು ಕೂಡ ಅವ್ಯವಸ್ಥೆ ಆಗ್ಬಿಟ್ಟಿದ್ದಾವೆ, ಅವು ಸರಿ ಇಲ್ಲ. ಅದ್ರ ಬಗ್ಗೆಯೂ ಕೂಡ ಸಾರ್ವಜನಿಕರು ದೂರನ್ನ ಕೊಟ್ಟಿದ್ದಾರೆ. ಅದನ್ನು ಕೂಡ ಪರಿಶೀಲನೆ ಮಾಡೋದಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ನೀವು ಕೂಡ ಗಮನಿಸ್ತಾ ಇದ್ರೆ ಎಷ್ಟು ಜನ ಭಾಗಿಯಾಗಿದ್ದಾರೆ, ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಎಷ್ಟು ಜನ ಸಾಥ್ ಕೊಟ್ಟಿದ್ದಾರೆ ಅಂತ. ಮತ್ತೊಂದು ಕಡೆ ಮುನಿರತ್ನ ಅವರು ಕೂಡ ಆಗಮಿಸಿದ್ದಾರೆ. ರಾಜರಾಜೇಶ್ವರಿ ನಗರದ ಬಿಜೆಪಿ ಶಾಸಕರಾಗಿರುವಂತಹ ಮುನಿರತ್ನ ಅವರು ಕೂಡ ಬಂದಿದ್ದಾರೆ. ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರನ್ನ ಅವರು ಕೂಡ ಮಾತನಾಡಿಸೋದಕ್ಕೆ ಪ್ರಯತ್ನ ಕೂಡ ಪಟ್ಟಿಲ್ಲ. ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಅವ್ರನ್ನ ಮಾತನಾಡಿಸೋದಕ್ಕೆ ಅಂತ ಹೋಗಿಲ್ಲ.
ಇನ್ನು ಉಳಿದಂತಹ ಬೇರೆ ಬೇರೆ ಶಾಸಕರಾಗಿರಬಹುದು ಅಥವಾ ಸದ್ಯಕ್ಕೆ ಕುಸುಮ ಅವರು ಕೂಡ ಸಾಥ್ ಕೊಡುವ ಕೆಲಸವನ್ನ ಮಾಡಿದ್ದಾರೆ. ನಿನ್ನೆ ಕೂಡ ನೋಡಿದ್ರಿ ಲಾಲ್ಬಾಗ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಟಿ ರೌಂಡ್ಸ್ ಅನ್ನ ಹಾಕಿದ್ರು. ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳ ಬಗ್ಗೆ ಅಲ್ಲಿ ಸಾರ್ವಜನಿಕರು ತಮ್ಮ ಅಳಲನ್ನ ತೋಡ್ಕೊಂಡಿದ್ರು. ಇದರ ಜೊತೆಗೆ ರಾಜಕೀಯ ಬೆಳವಣಿಗೆ ಏನಪ್ಪಾ ಆಯ್ತು ನಿನ್ನೆ ಅಂತ ಅಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೆ ಅಲ್ಲೊಬ್ರು ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಾರೆ, ನೀವು ಸಿಎಂ ಆಗ್ಬೇಕಲ್ವಾ, ಪಕ್ಷಕ್ಕಾಗಿ ಸಾಕಷ್ಟು ದುಡ್ದಿದ್ದೀರಾ ಅಂತ. ಆ ಒಂದು ವಿಚಾರಕ್ಕೆ ಅವರು ಅದು ಕೂಡ ಸಮಯ ಬರುತ್ತೆ ಅಂತ ಸದ್ಯಕ್ಕೆ ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, JP ಪಾರ್ಕ್ ಬಳಿ ಬಂದಂತಹ ಮುನಿರತ್ನ ಅವರು ಪ್ರೊಟೆಸ್ಟ್ ಅನ್ನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ, ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಲ್ಲಿ ರೌಂಡ್ಸ್ ಅನ್ನ ಮಾಡ್ತಾ ಇದ್ದಾರೆ JP ಪಾರ್ಕ್ ಬಳಿ. ಇದೇ ಸಂದರ್ಭದಲ್ಲಿ ಬಂದಂತಹ ಮುನಿರತ್ನ ಅವರು ಮತ್ತೊಂದು ಕಡೆ ಪ್ರೊಟೆಸ್ಟ್ ಅನ್ನ ಮಾಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ರಾಜರಾಜೇಶ್ವರಿ ನಗರದ ಬಿಜೆಪಿ ಶಾಸಕರಾಗಿರುವಂತಹ ಮುನಿರತ್ನ ಅವರು ಮತ್ತೊಂದು ಕಡೆ ಪ್ರೊಟೆಸ್ಟ್ಗೆ ಅಂತ ಕೂತಿದ್ದಾರೆ. ನಮಗೆ ನಾನು ನಮ್ಮ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವರು ಒಂದು ಪತ್ರಿಕಾಗೋಷ್ಠಿ ಮಾಡೋಂಥ ಸಂದರ್ಭದಲ್ಲಿ ಮಾಧ್ಯಮದವರು ಎದುರುಗಡೆನೆ ಒಬ್ಬ ಶಾಸಕರಿಗೆ ಆಹ್ವಾನ ಇಲ್ಲ ಅಂತ 2 ದಿನದ ಹಿಂದೆ ಹೇಳಿದ್ರು. 2 ದಿನದ ಹಿಂದೆ ಒಂದು ಪತ್ರಿಕೆಯನ್ನು ತೋರಿಸಿ ಶಾಸಕರಿಗೆ ಆಹ್ವಾನ ಇಲ್ಲ ಅಂತ ಹೇಳಿ ನಮ್ಮ ವಿರೋಧ ಪಕ್ಷದ ನಾಯಕರು ಸಹ ಹೇಳಿದ್ರು. ನಾನು ಹೇಳಿದ್ದೇನೆ, ಇದಾಗಿ 3 ದಿನ ಏನೋ ಆಗ್ತಾ ಇದೆ. 3 ದಿನದ ಹಿಂದೆ ಅದಾದ್ಮೇಲಾದ್ರೂ ಒಂದು ಶಾಸಕನಿಗೆ, ಒಂದು ಸಂಸದರಿಗೆ ಅವ್ರಿಗೊಂದು ಆಹ್ವಾನ ಮಾಡ್ಬೋದಲ್ಲ, ಕಾರ್ಯಕ್ರಮ ತಾನೆ. ಆ ಕಾರ್ಯಕ್ರಮದಲ್ಲಿ ಇವತ್ತು ಬರೀ ಒಂದೇ ಒಂದು ಸರ್ಕಾರದ ಕಾರ್ಯಕ್ರಮ, ಅಲ್ಲಿ ಬಂದು 2 ಫೋಟೋ ಹಾಕೊಂಡು ಸಂಸದರಿಗೆ ಆಹ್ವಾನ ಇಲ್ಲ, ಒಬ್ಬ ಶಾಸಕನಿಗೆ ಆಹ್ವಾನ ಇಲ್ಲ. ಇವತ್ತು ಇಲ್ಲಿ ನಡೀತಾ ಇರುವಂತದ್ದು ಒಂದು ಕಾಂಗ್ರೆಸ್ ಕಾರ್ಯಕ್ರಮ. ಕಾಂಗ್ರೆಸ್ ಫ್ಲೆಕ್ಸ್ಗಳು ಹಾಕಬಾರ್ದು ಅಂತ ಇವರೇ ಹೇಳ್ತಾರೆ, ಕಾಂಗ್ರೆಸ್ ಫ್ಲೆಕ್ಸ್ಗಳನ್ನ ಕಟ್ಟಬಾರ್ದು ಅಂತ ಹೇಳ್ತಾರೆ. ಕಾಂಗ್ರೆಸ್ ಫ್ಲೆಕ್ಸ್ ಯಾರನ್ನ ಕಟ್ಟಿದ್ರೆ ಎಲ್ಲ ಲೆಟ್ರು, ಇವತ್ತು ಈ ಲೆಟ್ರಿಗೆ ಏನ್ ಆಕ್ಷನ್ ತಗೊಂತಾರೆ, ಇವತ್ತು ಊರೆಲ್ಲ ಫ್ಲೆಕ್ಸ್ ಕಟ್ಟಿ ಕಾಂಗ್ರೆಸ್ ಕಾರ್ಯಕ್ರಮ ಮಾಡಿ ಇವರು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ನನ್ಗೆ ಹೊಡಿಯೋಂಥದ್ದೇನಿತ್ತು, ಪೊಲೀಸ್ನವ್ರು ಇಟ್ಕೊಂಬಂದ್ರೆ ಇಲ್ಲಿ ಹೊಡಿತಾರೆ, ಇಲ್ಲಿ ಒದಿತಾರೆ ಹಿಂದೆಯಿಂದ. ಒದಿಯೋಂಥದ್ದೇನಿತ್ತು ನನಗೆ? ಇವ್ರು 2.5 ವರ್ಷ ಆಯ್ತು, ಇಲ್ಲಿ ಏನು ಹಾಳಾಗೋಯ್ತು, ಯಾಕೆ ನಿಂತೋಯ್ತು, ನಿಲ್ಸಿದ್ಯಾರು, ಏನಾದ್ರೂ ಒಂದಿದೆಯಾ ಇಲ್ಲಿ 2.5 ವರ್ಷದಲ್ಲಿ? ಕೌನ್ಸಿಲರ್ ಎಲೆಕ್ಷನ್ ಬರ್ತಾ ಇದೆ, ಎಲೆಕ್ಷನ್ ಬರ್ತಾ ಇರೋದಕ್ಕೆ ಒಂದು ಗಿಮಿಕ್ ಇದು. ಎಲೆಕ್ಷನ್ ಗಿಮಿಕ್ಕಿಗೆ 5 ಜಿಬಿಗಳನ್ನ ಗೆಲ್ಲಬೇಕು ಅಂತ ಹೇಳಿ 5 ಪಾರ್ಕ್ಗಳ ಕಾರ್ಯಕ್ರಮ ಹಾಕಿ ಇವತ್ತು ಈ ಕಾರ್ಯಕ್ರಮ ಇಲ್ಲಿ 2 ಕಾರ್ಯಕ್ರಮ. ಲಾಲ್ಬಾಗು 400 ಎಕರೆ ಇರೋದಕ್ಕೆ ಒಂದೇ ಕಾರ್ಯಕ್ರಮ, 200 ಎಕರೆ ಇರುವಂತ ಕಬ್ಬನ್ ಪಾರ್ಕ್ ಒಂದೇ ಕಾರ್ಯಕ್ರಮ, RR ನಗರದಲ್ಲಿ 2 ಕಾರ್ಯಕ್ರಮ. ಎಂತ ದುರಂತ ನೋಡಿ ಇದು. RR ನಗರದಲ್ಲಿ ಬಂದ್ಬಿಟ್ಟು ಏನು, ಬೆಳಗ್ಗೆಯಿಂದ ನೀವು ವಿಡಿಯೋ ನೋಡಿದ್ದೀರಿ, ನೀವೇ ಮೀಡಿಯಾದವ್ರ ಫೋಟೋ ನೋಡಿದ್ದೀರಿ, ವಿಡಿಯೋ ನಿಮ್ಮ ಹತ್ರ ಐತೆ. ಅಲ್ಲಿ ಶಾಸಕನ ಯಾವ ರೀತಿ ಗಮನಿಸಿದ್ದಾರೆ, ಇಲ್ಲಿ ಸೋತಂತವ್ರನ್ನ ಎಷ್ಟು ಹತ್ತಿರದಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅನ್ನೋದು ನಿಮ್ಗೆಲ್ಲ ಗೊತ್ತಾಗ್ತಾ ಇದೆ ತಾನೆ. ಇದು ನಾನು ಹೇಳೋದಲ್ಲ, ಇದು ನಿಮ್ಮ ಹತ್ರನೇ ಇದೆ, ನಿಮ್ಮ ಮಾಧ್ಯಮದಲ್ಲೇ ಇದೆ. ಸೋತೋಗಿರೋ ಅಭ್ಯರ್ಥಿನ ಕರ್ಕೊಂಡು ಈ ರೀತಿ ಕ್ಷೇತ್ರ ಹಾಳು ಮಾಡೋದು ಎಷ್ಟು ಮಾತ್ರ ಸರಿ? ಇದು ಎಷ್ಟು ಫ್ಲೈಓವರ್ ನಿಂತೋಗಿದೆ, ಎಷ್ಟು ಪಾರ್ಕ್ ನಿಂತೋಗಿದೆ, ಎಷ್ಟು ಬ್ರಿಡ್ಜಸ್ ನಿಂತೋಗಿದೆ, ಎಷ್ಟು ಸ್ಕೂಲ್ ನಿಂತೋಗಿದೆ. ಇವತ್ತು ಎಲೆಕ್ಷನ್ ಬರ್ತಾ ಇರೋದಕ್ಕೆ ಅಲ್ಲಲ್ಲಿ 10 ಜನನ ಗುಂಪು ನಿಲ್ಸ್ಕೊಂಡು ಯಾರ್ಯಾರು ಕೌನ್ಸಿಲರ್ ಆಗಬೇಕು ಅಂತ ಇರ್ತಾರೆ ಅವ್ರನ್ನೆಲ್ಲ ಕರ್ಕೊಂಬಂದು 10 ಜನ ನಿಲ್ಸ್ಕೊಂಡು ಅವ್ರ ಮುಖಾಂತರ ದೂರು ಕೊಡ್ಸೋದು. ಆ 10 ಜನ ದೂರು ಕೊಡೋದು, ಓಹೋ ಇವ್ರು ಕ್ಯಾಂಡಿಡೇಟ್ ಆದ್ರೆ ಒಳ್ಳೇದು ಅನಿಸ್ಕೋಬೇಕು. ಅಲ್ಲಿರೋದೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಕಾರ್ಪೊರೇಟರ್ಗಳ ಆಕಾಂಕ್ಷಿಗಳು ಸೇರ್ಕೊಂಡು ಇವತ್ತು ಮಾಡಿರೋಂಥ ಕಾರ್ಯಕ್ರಮ ಇದು. ಒಬ್ಬ ಸೌಜನ್ಯಕ್ಕಾದ್ರೂ ಒಂದು ಶಾಸಕರಿಗೆ, ಒಂದು ಸಂಸದರಿಗೆ ಒಂದು ಆಹ್ವಾನ ಕೊಡ್ಬೇಕಲ್ರಿ. ನಾನು ಹೇಳ್ತೀನಲ್ಲಪ್ಪ, ನನಗೆ ಒಂದೇ ಒಂದು ಆಹ್ವಾನ ಇದ್ರೆ ಇವತ್ತೇ ನಾನು ಈ ರಾಜಕೀಯ ಬಿಟ್ಟು ಹೋಗ್ಬಿಡ್ತೀನಿ. ನಾನು ಇಲ್ಲ ಬರ್ಲಿ, ಇವತ್ತೇ ಅವ್ರು ಯಾವ ದೇವಸ್ಥಾನಕ್ಕೆ ಕರೀತಾರೋ ಆ ದೇವಸ್ಥಾನಕ್ಕೆ ಬಂದು ನಾನು ಪ್ರಮಾಣ ಮಾಡ್ತೀನಿ. ನನ್ಗೆ ಆಹ್ವಾನ ಇಲ್ಲ. ಸರ್ಕಾರದ ದುಡ್ಡಲ್ಲಿ ಕಾಂಗ್ರೆಸ್ ಎಷ್ಟು ಅದನ್ನ ನೀವೇನಂತೀರಿ? ಇದು ನನ್ನ ಇದು. ಇವತ್ತು RSS ಡೇ ಇವತ್ತು ನಿಮ್ಗೆ ಗೊತ್ತಲ್ಲ, ಎಲ್ರಿಗೂ ಗೊತ್ತಲ್ಲ.
ಎಲ್ಲ ಕಡೆ ನಾವು ಕಾರ್ಯಕ್ರಮ ಮಾಡ್ತಾ ಇದೀವಲ್ಲ. 100ನೇ ವರ್ಷದ ಕಾರ್ಯಕ್ರಮ, ನಾನು RSS ಕಾರ್ಯಕ್ರಮ ಇವತ್ತು ಮುಗಿಸ್ಕೊಂಡ್ ಬಂದ್ರೆ ಕರಿ ಟೋಪಿ ಅಂತ ಕರೀತಾರೆ. ಎಷ್ಟು ಮಾತ್ರ ಸರಿ ಇದು? ನಾನಿರೋದು ಇವತ್ತು ಯಾವ ಇದ್ರಲ್ಲಿದ್ದೀನಿ? ಕರಿ ಟೋಪಿ ಒಬ್ಬ MLA ರೀ, ನಾನೊಬ್ಬ ಜನಪ್ರತಿನಿಧಿ ರೀ. ನಿಮ್ಗೆ ಅಧಿಕಾರ ಇದೆ, ದೌರ್ಜನ್ಯ ಇದೆ, ದಬ್ಬಾಳಿಕೆ ಇದೆ. ಕನಕಪುರದಲ್ಲಿ ಮಾಡ್ತಾ ಇದ್ದೀರಿ, ಬೆಂಗಳೂರಿಗೂ ಮಾಡ್ತಾ ಇದ್ದೀರಲ್ರಿ ಇದು. ಟೋಪಿ ಬಾರೋ ಇಲ್ಲಿ. ಏನ್ರಿ ಇದು? ಒಬ್ಬ MLA ರೀ, ಜನ ನನ್ನ ಆಯ್ಕೆ ಮಾಡ್ಕೊಂಡು ನಾನು ಜನರಿಗೆ ಗುಲಾಮಾರಿ ನಾನು. ನೀವು ನನ್ನನ್ನ ಟೋಪಿ ಬಾಯಿಲೆ ಅಂದ್ರೆ ಅದು ಜನರಿಗೆ ಕರೆಯೋದ್ರಿ, ಅದು ನನ್ನನ್ನು ಕರೆಯೋದಲ್ಲ. ಅದು ನನಗೆ ಕರೆದಿಲ್ಲ, ನನ್ನ ಜನರಿಗೆ ಮಾತ್ರ ಮಾಡ್ತಾ ಇರೋ ಅವಮಾನ ಇದು. ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಮತದಾರರಿಗೆ ಮಾಡ್ತಾ ಇರೋ ಅವಮಾನ ಇದು. ಏನ್ರಿ? ಡಾಕ್ಟರ್ ಮಂಜುನಾಥ್ ಒಬ್ಬ ಸಂಸದರಲ್ಲೇನ್ರಿ, ಅವ್ರದ್ದೆಲ್ಲ ಒಂದು ಆಹ್ವಾನ ಇದೆಯೇನ್ರಿ? ನೋಡಿದ್ರಲ್ರಿ, ಸರಿನೇನ್ರಿ ಇವೆಲ್ಲ? ಇಷ್ಟು ದೌರ್ಜನ್ಯ, ಇಷ್ಟು ದಬ್ಬಾಳಿಕೆ. ಈ ಬಗ್ಗೆ ಸ್ಪೀಕರ್ಗೆ ಏನಾದ್ರು ದೂರು ಕೊಡ್ತೀರಾ ಅಂತ ಸರ್? ನಿಮಗೆ ಒಂದ್ ಹೇಳ್ತೀನಿ ಕೇಳಿ, ಇವತ್ತು ನಡೀತಾ ಇರೋ ದೌರ್ಜನ್ಯ ಅಷ್ಟಿಷ್ಟಲ್ಲಪ್ಪ, 1-2 ಅಲ್ಲಪ್ಪ. ಇಡೀ ಬೆಂಗಳೂರು ಹಾಳಾಗೋಗ್ಬಿಟ್ಟಿದೆ ರೀ, ಇಡೀ ಬೆಂಗಳೂರು ಹಾಳಾಗೋಗಿದೆ ರೀ. ITBTನವರು ನಾವು ಹೋಗ್ತೀವಿ ಅಂದ್ರೆ ಹೋಗು ಅಂತ ಓಡಿಸ್ತಾರಲ್ರಿ. ಅವ್ರ ತಮ್ಮನ್ ಸೋಲ್ಸಿದ ಕರ್ಮ ಇದು. ಅವ್ರ ತಮ್ಮನಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅವ್ರ ತಮ್ಮನಿಗೆ ಏನಾರು ನಾನು ಹಿಂದೆ ಬಾಗ್ಲಲ್ಲಿ ಸಹಾಯ ಮಾಡಿದ್ರೆ ನನಗೆ ಬಾಳ ಇರಲಿಲ್ಲ. ನೇರವಾಗಿ ಒಬ್ಬ ಹೃದಯವಂತ ಡಾಕ್ಟರ್ ಮಂಜುನಾಥ್ನ ನೀವು ನೋಡ್ರಿ, ನನ್ನ ಮೇಲೆ ಯಾವ ಅಲಿಗೇಷನ್ ಇರಲಿಲ್ಲ, ಒಂದು ಕಂಪ್ಲೇಂಟ್ ಇರಲಿಲ್ಲ. ಮುನಿರತ್ನ ಒಳ್ಳೆಯವನು, 7 ವರ್ಷ ಮುನಿರತ್ನ ಒಳ್ಳೆಯವನು. ಇವ್ರನ್ನ ಬಿಟ್ಟು ಬಂದ ಮೇಲೆ ರೇಪ್ ಕೇಸ್ಗಳು, ದಲಿತ ದೌರ್ಜನ್ಯ ಕೇಸ್ಗಳು, ಎಷ್ಟು ಕೇಸ್ಗಳ್ರಿ? 1-2 ಎಷ್ಟು ಜನದ ಮನೆ ಹಾಳಾಗೋಗ್ತಾ ಇತ್ರಿ. ಜಾರಕಿಹೊಳಿ ಕುಟುಂಬ ಇರ್ಬೋದು, ರಾಜಣ್ಣನ ಕುಟುಂಬ ಇರ್ಬೋದು, ನಾನು ಇರ್ಬೋದು, ರೇವಣ್ಣಂದ್ ಇರ್ಬೋದು, ಎಷ್ಟು 1-2 ರೀ? ಎಷ್ಟು ಮನೆ ರೀ ಹಾಳು ಮಾಡ್ತಾ ಇರೋದು? ಅವ್ರಿಗೂ ಸಂಸಾರ ಇದೆ ಅಲ್ಲೇನ್ರಿ? ಇಲ್ಲೇನು ಯಾರು ಸಣ್ಣ ಹುಡುಗರಲ್ವೇನ್ರಿ? ಮೊಮ್ಮಕ್ಕಳಿದ್ದಾರೆ, ಮಕ್ಕಳಿಗೆ ಮದುವೆ ಮಾಡಿದ್ದಾರೆ, ಮೊಮ್ಮಕ್ಕಳಿಗೆ ಮದುವೆ ಮಾಡೋ ವಯಸ್ಸಿದೆ. ಇವತ್ತು ನನಗೆ ನನ್ನ ಮೊಮ್ಮಕ್ಕಳು ಇವಾಗ 15 ವರ್ಷ ರೀ. ನನ್ನ ಮೇಲೆ ರೇಪ್ ಕೇಸ್ ಹಾಕ್ತಾರೆ ಕರ್ಕೊಂಬಂದು. ಏನ್ರಿ ಇವೆಲ್ಲ ಕರ್ಮ ಅಲ್ವೇನ್ರಿ? ಸಂಸ್ಕೃತಿ ಯಾರ್ದು ಅಂತ ಗೊತ್ತಾಯ್ತಲ್ಲ, ಸಂಸ್ಕೃತಿ ಯಾರ್ದು ಅಂತ ಗೊತ್ತಾಯ್ತಲ್ಲ. ಒಬ್ಬ MLAಗೆ ಟೋಪಿ ಏನ್ರಿ ಸಂಸ್ಕೃತಿ ಇದು? ಯಾರ್ದು ಸಂಸ್ಕೃತಿ? ಸರ್ ಈಗ ಒಂದ್ ತಿಳ್ಕೊಳ್ಳಿ, ಪಾಪ ಪೊಲೀಸವ್ರು ಏನ್ರಿ ಮಾಡ್ತಾರೆ? ಪೊಲೀಸವ್ರು ಏನ್ ಮಾಡ್ತಾರೆ? ಪೊಲೀಸ್ ಚೇರ್ ಇವತ್ತು ಸೇಲ್ಗಿಟ್ಟವ್ರಿ. ಯಾರು ಹೈಯೆಸ್ಟ್ ಬಿಡ್ ಮಾಡ್ತಾರೋ ಅವ್ರಿಗೆ ಇಲ್ಲಿ ಚೇರ್ ಕಾಯ್ಕೊಂಡಿದೆ. ಬಿಡ್ ಮಾಡೋರು ಸಿಕ್ಬೇಕು. ಏನ್ ಮಾಡ್ತಾರೆ ಪಾಪ? ಪೊಲೀಸವ್ರದ್ದು ಏನ್ ತಪ್ಪಿದೆ? ಬಿಡ್ಡಿಂಗ್ ನಡೀತಾ ಇದೆ, ಒಂದೊಂದು ಸ್ಟೇಷನ್ ಬಿಡ್ಡಿಂಗ್ ನಡೀತಾ ಇದೆ. ಆ ವ್ಯಾಪಾರಕ್ಕೆ ಇನ್ನು ಯಾರು ಸೂಟ್ ಆಗ್ತಾ ಇಲ್ಲ, ಆ ಸೂಟ್ ಆಗಿದ ತಕ್ಷಣ ಚೇಂಜ್ ಮಾಡೋದು ಎಲ್ಲ 2 ವರ್ಷ. ಪಾಪ ಅವ್ರು ಏನ್ ಮಾಡ್ತಾರೆ? ಅಲ್ಲ, ಈಗ ನೀವು ಶಾಸಕರಾಗಿ ನಿಮ್ಮನ್ನ ಸಭೆ ಕರೆದಿಲ್ಲ ಅಂತ ಹೇಳ್ತಿದ್ರಿ ಸರ್, ಇದನ್ನ ಎಲ್ಲಿ ಪ್ರಶ್ನೆ ಮಾಡ್ತೀರಿ ಅಂತ ನಿಮ್ಗಂತ ನೋಡಿ. ನೀವು ಅಲ್ಲಿ ಫ್ಲೆಕ್ಸ್ ನೋಡಿದ್ದೀರಿ, ಹಿಂದಗಡೆ ನೋಡಿದ್ದೀರಿ. ಏನು ಆಹ್ವಾನ ಇದೆಯಪ್ಪ ಅಲ್ಲಿ? ಕರ್ನಾಟಕ ರಾಜ್ಯ ಸರ್ಕಾರ, ಸಂಸದರು, ಶಾಸಕರು ಸಂವಿಧಾನದಲ್ಲಿ ಅವ್ರನ್ನ ಕರಿಬೇಕಾಗಿರೋದು ಹಕ್ಕು ಯಾರದ್ರಿ? ನೀನ್ ರಾಜ್ಯದ ಮುಖ್ಯಮಂತ್ರಿ ಅಲ್ವೇನಪ್ಪ? ನೀವು ಆಹ್ವಾನ ಕೊಡ್ಬೇಕು ರೀ. ಸಿದ್ದರಾಮಯ್ಯನವ್ರ ಜೊತೆ ನಾನು ಇದ್ದವನು. ಒಂದು ದಿನ ಸಿದ್ದರಾಮಯ್ಯನವ್ರು ಯಾವುದೋ ಒಂದು ಕಾರ್ಯಕ್ರಮನ ನನಗೆ ಗೊತ್ತಿಲ್ಲದೆ ಹೋಗಿ ಮಾತಾಡಿದ್ದಕ್ಕೆ MLA DCM DKC ಕಾರ್ಯಕ್ರಮದಲ್ಲಿ ಭಾರಿ ಹೈ ಡ್ರಾಮಾ ನಡೆದಿದೆ. ಶಾಸಕರಿಗೆ ಆಹ್ವಾನ ನೀಡಿಲ್ಲ ಅಂತ ಮುನಿರತ್ನ ಅವರು ಕಿಡಿಕಾರ್ತಿದ್ದಾರೆ. ಒಬ್ಬ ಜವಾಬ್ದಾರಿಯುತ ಪ್ರಜೆಯಾಗಿ ಬಂದಿದ್ದೀನಿ, ಸಂತೋಷ ಕುಳಿತುಕೊಳ್ಳಿ ಅಂತ DK ಶಿವಕುಮಾರ್ ಹೇಳಿದ್ದಾರೆ. ಶಾಸಕರಿಗೆ ಏನ್ ಗೌರವ ಕೊಟ್ಟಿದ್ದೀರಾ ಅಂತ ಮುನಿರತ್ನ ಅವರು ಪ್ರಶ್ನೆ ಮಾಡಿದ್ದಾರೆ. ಈ ವೇಳೆ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ವಾಗ್ವಾದವನ್ನ ಮಾಡಿದ್ದಾರೆ. DCM DKC ಕಾರ್ಯಕ್ರಮದಲ್ಲಿ ಭಾರಿ ಹೈಡ್ರಾಮಾ ನಡೆದಿದೆ. ಶಾಸಕರಿಗೆ ಆಹ್ವಾನ ಕೊಟ್ಟಿಲ್ಲ ಅಂತ ಮುನಿರತ್ನ ಅವರು ಕಿಡಿಕಾರಿದ್ದಾರೆ. ಒಬ್ಬ ಜವಾಬ್ದಾರಿಯುತ ಪ್ರಜೆಯಾಗಿ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಅಂತ ಮುನಿರತ್ನ ಅವರು ಹೇಳಿದ್ರೆ, ಸಂತೋಷ ಕುಳಿತುಕೊಳ್ಳಿ ಅಂತ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮಾತಿಗೆ ಮಾತು ಕೂಡ ನಡೆದಿದೆ. ಒಂದು ಕಡೆ DCM DK ಶಿವಕುಮಾರ್ ಅವರು
ಸಿಟಿ ರೌಂಡ್ಸ್ ಅನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಮುನಿರತ್ನ ಅವರು ದೊಡ್ಡ ಹೈ ಡ್ರಾಮಾವನ್ನ ಕ್ರಿಯೇಟ್ ಮಾಡಿದ್ದಾರೆ. ನೇರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಕೆಲವೊಂದಿಷ್ಟು ಆರೋಪಗಳನ್ನು ಕೂಡ ಮಾಡಿದ್ದಾರೆ. ಈಗ ಆಯ್ತು ಇದೆಲ್ಲ ನಾವು ಮಾಮೂಲಿ ತಲೆ ಕೆಡಿಸ್ಕೊಬೇಡಿ. ಈ ಫಸ್ಟ್ ನಾಗರಿಕರ ಹತ್ರ ಎಲ್ಲ ಬಂಧುಗಳೇ ಇದು ಸ್ವಾಗತ ಇದೆ. ಈಗ ಎಲ್ಲ ಇದು ರಾಜಕಾರಣ ಆಮೇಲೆ ಮಾಡೋದು ನಡಿ. ಈಗ ಆಯ್ತು ಇದೆಲ್ಲ ನಾವು ಮಾಮೂಲಿ ತಲೆ ಕೆಡಿಸ್ಕೊಬೇಡಿ. ಈ ಫಸ್ಟ್ ನಾಗರಿಕರ ಹತ್ರ ಎಲ್ಲ ಬಂಧುಗಳೇ ಇದು ಸ್ವಾಗತ ಇದೆ. ಈಗ ಎಲ್ಲ ಇದು ರಾಜಕಾರಣ ಆಮೇಲೆ ಮಾಡೋದು ನಡಿ. ಈಗ ಆಯ್ತು ಇದೆಲ್ಲ ನಾವು ಮಾಮೂಲಿ ತಲೆ ಕೆಡಿಸ್ಕೊಬೇಡಿ. ಈ ಫಸ್ಟ್ ನಾಗರಿಕರ ಹತ್ರ ಎಲ್ಲ ಬಂಧುಗಳೇ ಇದು ಸ್ವಾಗತ ಇದೆ. ರೇಪಿಸ್ಟ್ ಅಂತ ಕೈ ಕಾರ್ಯಕರ್ತರು ಘೋಷಣೆಯನ್ನ ಕೂಗಿದ್ದಾರೆ. ಡಿಸಿಎಂ ಡಿಕೆಶಿ ಕಾರ್ಯಕ್ರಮದಲ್ಲಿ ಭಾರಿ ಹೈ ಡ್ರಾಮಾ ನಡೆದಿದೆ. ಡಿಕೆಶಿ ಕಾರ್ಯಕ್ರಮದಲ್ಲಿ ಮುನಿರತ್ನ ವಿರುದ್ಧ ಘೋಷಣೆಗಳು ಮೊಳಗಿದೆ. ಶಾಸಕರಿಗೆ ಅವಮಾನ ಅಂತ ಮುನಿರತ್ನ ಸಿಡಿದೆದ್ದಿದ್ದಾರೆ. ಒಂದು ಕಡೆ ರೇಪಿಸ್ಟ್ ಅಂತ ಕೈ ಕಾರ್ಯಕರ್ತರು ಘೋಷಣೆಯನ್ನ ಕೂಗಿದ್ದಾರೆ. ಡಿಸಿಎಂ ಡಿಕೆಶಿ ಕಾರ್ಯಕ್ರಮದಲ್ಲಿ ಭಾರಿ ಹೈ ಡ್ರಾಮಾ ನಡೆದಿದೆ. ಡಿಕೆಶಿ ಕಾರ್ಯಕ್ರಮದಲ್ಲಿ ಮುನಿರತ್ನ ವಿರುದ್ಧ ಘೋಷಣೆಯನ್ನ ಕೂಗಲಾಗಿದೆ. ಶಾಸಕರಿಗೆ ಅವಮಾನ ಮಾಡ್ತಿದ್ದೀರಾ ಅಂತ ಮುನಿರತ್ನ ಅವರು ಸಿಡಿದೆದ್ದಿದ್ದಾರೆ. ಮುನಿರತ್ನ ವಿರುದ್ಧ ಕೈ ಕಾರ್ಯಕರ್ತರು ರೇಪಿಸ್ಟ್ ಅಂತ ಘೋಷಣೆಯನ್ನ ಕೂಗಿದ್ದಾರೆ. ಮತ್ತೆ ಮುನಿರತ್ನ ಅವರು ಶಾಸಕರಿಗೆ ಅವಮಾನ ಮಾಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸುವ ಕೆಲಸವನ್ನ ಕೂಡ ಮಾಡಿದ್ದಾರೆ. ನೀವು ಕೂಡ ಗಮನಿಸ್ತಾ ಇದ್ರಿ ಯಾವ ರೀತಿ ಮಾತಿನ ಚಕಮಕಿ ನಡೀತಾ ಇತ್ತು ಅಂತ. ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಮುನಿರತ್ನ ಅವರಿಗೆ ಕೈ ಕಾರ್ಯಕರ್ತರು ರೇಪಿಸ್ಟ್ ಅಂತ ಘೋಷಣೆಯನ್ನ ಕೂಗಿದ್ದಾರೆ. ಗಮನಿಸ್ತಾ ಇದ್ದಾರೆ ಯಾವ ರೀತಿ ಮಾತಿನ ಚಕಮಕಿ ನಡೀತಾ ಇದೆ, ಯಾವ ರೀತಿ ವಾಗ್ವಾದವನ್ನ ಮಾಡ್ತಾ ಇದ್ದಾರೆ ಅಂತ. ಮತ್ತೊಂದು ಕಡೆ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದೆಲ್ಲ ಇದ್ದಿದ್ದೇ ಬಿಡ್ರಿ, ಯಾಕೆ ತಲೆ ಕೆಡಿಸ್ಕೊತೀರಾ ಅಂತ ವೇದಿಕೆಯ ಮೇಲೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ದಾರೆ. ಮತ್ತೊಂದು ಕಡೆ ಸಾಲು ಆರೋಪವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಮುನಿರತ್ನ ಅವರು ಮಾಡಿದ್ದಾರೆ. ನಾನು ಅವ್ರ ಜೊತೆ ಇದ್ದಿದ್ರೆ ಈ ರೀತಿಯಾಗಿ ನನ್ನ ಮೇಲೆ ಕೆಲವೊಂದಿಷ್ಟು ಪ್ರಕರಣಗಳು ದಾಖಲಾಗ್ತಾ ಇರಲಿಲ್ಲ, ನನಗೆ ಯಾವುದೇ ರೀತಿಯ ತೊಂದರೆಗಳಾಗ್ತಾ ಇರಲಿಲ್ಲ. ಅವರನ್ನ ನಾನು ಬಿಟ್ಟು ಬಂದಿದ್ದಕ್ಕೆ ನನ್ನ ಮೇಲೆ ಜಾತಿನಿಂದಲೇ ಪ್ರಕರಣ ದಾಖಲಾಯಿತು, ಮತ್ತೆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಪ್ರಕರಣ ದಾಖಲಾಯಿತು ಅಂತ ಸಾಲು ಆರೋಪವನ್ನ ಮಾಡಿದ್ದಾರೆ. ಇದರ ಜೊತೆಗೆ ಅವರ ತಮ್ಮನ ಸೋಲಿಗೆ ನಾನು ಕಾರಣ ಎಂಬ ಕೋಪ ಕೂಡ ಅವರಿಗೆ ಇದೆ ಅಂತ ಇದೇ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾಕಷ್ಟು ಆರೋಪಗಳನ್ನ ಮಾಡಿದ್ದಾರೆ. ಆದ್ರೆ ಈ ಆರೋಪಗಳನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಳ್ಳಿ ಹಾಕುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸದ್ಯಕ್ಕಂತೂ ಭಾರಿ ಹೈ ಡ್ರಾಮಾ ಅಂತೂ ಅಲ್ಲಿ ಜೆಪಿ ಪಾರ್ಕ್ ಬಳಿ ನಡೀತಾ ಇದೆ. ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯಾರು ಏನ್ ಅನ್ಕೊಂಡ್ರೆ ತಲೆ ಕೆಡಿಸ್ಕೊಬಿಡ್ರಿ ಕಣ್ರಿ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಮುನಿರತ್ನ ಅವರು ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಶಾಸಕರಿಗೆ ಆಹ್ವಾನವನ್ನ ಕೊಟ್ಟಿಲ್ಲ, ಫ್ಲೆಕ್ಸ್ ಗಳನ್ನ ಹಾಕಬಾರ್ದು ಅಂತ ಅವರೇ ಹೇಳ್ತಾರೆ. ಈಗ ಫ್ಲೆಕ್ಸ್ ಗಳನ್ನ ಅಳವಡಿಕೆ ಮಾಡಿದ್ದಾರೆ. ಅಲ್ಲಿ ಯಾರ ಫೋಟೋ ಇದೆ ಒಮ್ಮೆ ನೀವೇ ಹೋಗಿ ನೋಡ್ಕೊಂಬನ್ನಿ ಅಂತ ಮತ್ತೊಂದು ಕಡೆ ಮುನಿರತ್ನ ಅವರು ಅಂದ್ರೆ ಬಿಜೆಪಿ ಶಾಸಕ ಸದ್ಯಕ್ಕೆ ಆರೋಪವನ್ನು ಕೂಡ ಮಾಡ್ತಿದ್ದಾರೆ. ಇದಕ್ಕೆ ಕಾಂಗ್ರೆಸ್ನವರು ಏನು ಉತ್ತರ ಕೊಡ್ತಾರೆ ನೋಡ್ಬೇಕಾಗುತ್ತೆ. ಮತ್ತೆ ಇದರ ಜೊತೆಗೆ ಅವರು ಹಾಕಿರುವಂತಹ ಟೋಪಿ ಬಗ್ಗೆ ಕೂಡ ಅವ್ರು ಮಾತನಾಡಿದ್ರು. ನನ್ನ ಕಪ್ಪು ಟೋಪಿ ಅವನೇ ಬಾ ಹೋಗುವಂತೆಲ್ಲ ಏಕವಚನದಲ್ಲಿ ಮಾತನಾಡ್ತಾರೆ. ಶಾಸಕರಿಗೆ ಕೊಡುವಂತಹ ಮರ್ಯಾದೆ ಇದೇನಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಆದ್ರೆ ಅವರು ಮಾಡಿರುವಂತಹ ಸಾಲು ಆರೋಪಗಳನ್ನ ಡಿಕೆ ಶಿವಕುಮಾರ್ ಅವರು ತಳ್ಳಿ ಹಾಕುವ ಕೆಲಸವನ್ನ ಮಾಡಿದ್ದಾರೆ. ಒಂದು ಕಡೆ ಡಿಕೆ ಶಿವಕುಮಾರ್ ಅವರು ಸಿಟಿ ರೌಂಡ್ಸ್ ಅನ್ನ ಮಾಡ್ತಾ ಇದ್ದಾರೆ. ಆದ್ರೆ ಮತ್ತೊಂದು ಕಡೆ ಬಿಜೆಪಿ ಶಾಸಕರಾಗಿರುವಂತಹ ಮುನಿರತ್ನ ಅವರು ಸಾಲು ಆರೋಪವನ್ನ ಮಾಡ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ. ಇನ್ನು ಕಾಂಗ್ರೆಸ್ ವಿರುದ್ಧವಾಗಿಯೂ ಕೂಡ ಗುಡುಗಿದ್ದಾರೆ. ಹೊಸದಾಗಿ ಕರಿ ಟೋಪಿ ಹಾಕಿಕೊಂಡಿದ್ಯಾ, ಸ್ಟೇಜ್ಗೆ ಬರುವಂತೆ ಮುನಿರತ್ನಗೆ ಕರೆದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು
ಆಹ್ವಾನ ಇಲ್ಲ, ನಾನ್ ಬರೋದಿಲ್ಲ ಅಂತ ಮುನಿರತ್ನ ಅವರು ಹೇಳಿದ್ದಾರೆ. ಮುನಿರತ್ನ ಜೊತೆ ಕೈ ಕಾರ್ಯಕರ್ತರು ವಾಗ್ವಾದ ಮಾಡಿದ್ದಾರೆ. ಡಿಕೆಶಿ ಕಾರ್ಯಕ್ರಮದಲ್ಲಿ ಶಾಸಕ ಮುನಿರತ್ನ ಭಾರಿ ಹೈಡ್ರಾಮಾ ಮಾಡಿದ್ದಾರೆ. ಶಾಸಕ ಮುನಿರತ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೈ ಕಾರ್ಯಕರ್ತರು ಹಲ್ಲೆ ಮಾಡಿದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ. ಹೊಸ ಕರೆಂಟ್ ಉಪಯೋಗ ಆಮೇಲೆ ಆಯ್ತು ಕೂತ್ಕೋ. ಆಮೇಲೆ ಎಲ್ಲ ಮತದಾರ ದೇವರುಗಳೇ ನಿಮ್ಮೆಲ್ರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇಲ್ಲ, ಆದ್ರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆ ನಾನು ಕೂತ್ಕೊಳ್ತೇನೆ, ಎಲ್ಲರ ಜೊತೆಯಲ್ಲಿ. ಹೊಸ ಕರೆಂಟ್ ಉಪಯೋಗ ಆಮೇಲೆ ಆಯ್ತು ಕೂತ್ಕೋ. ಆಮೇಲೆ ಎಲ್ಲ ಮತದಾರ ದೇವರುಗಳೇ ನಿಮ್ಮೆಲ್ರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇಲ್ಲ, ಆದ್ರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆ ನಾನು ಕೂತ್ಕೊಳ್ತೇನೆ, ಎಲ್ಲರ ಜೊತೆಯಲ್ಲಿ. ಇದು ಒಂದು ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಯಕ್ರಮ. ಒಬ್ಬ ಶಾಸಕನಿಗೆ ಏನು ಗೌರವ ಕೊಡಬೇಕು ಕೊಟ್ಟಿದ್ದಾರೆ, ಅವರು ಆಹ್ವಾನ ಮಾಡಿದ್ದಾರೆ. ಅದಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಯಾಕಂದ್ರೆ ಒಂದು ಸಂಸದರು ಇಲ್ಲಿಲ್ಲ, ಒಂದು ಶಾಸಕರು ಇಲ್ಲ. ಇದು ಸಾರ್ವಜನಿಕರ ಕುಂದುಕೊರತೆ ಸಭೆನ ಅನ್ನೋದು ನನಗೆ ಗೊತ್ತಿಲ್ಲ. ನೀವು ನನಗೆ ಆಹ್ವಾನ ಮಾಡ್ತಾ ಇರೋದು ಮೊದಲನೇ ತಪ್ಪು. ಯಾಕಂದ್ರೆ ಇದು ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಯಕ್ರಮ. ನೀವು ಇವತ್ತವರೆಗೂ ನನಗೆ ಆಹ್ವಾನ ಕೊಟ್ಟಿಲ್ಲ. ಮುಖ್ಯ ಆಯುಕ್ತರೆ, ನಿಮಗೆ ಗೊತ್ತಿರಲಿ, ಒಬ್ಬ ಶಾಸಕನು ಕೂಡ ಕರ್ತವ್ಯ, ಒಂದು ಗೌರವ ಕಲೀರಿ. ಫಸ್ಟ್ ರಾಜಕೀಯ ಆಮೇಲೆ ಮಾತಾಡ್ರಿ. ಆಮೇಲೆ ಮಾತಾಡೋಣ. ಅಲ್ಲಲ್ಲ, ನೀವು ರಾಜಕೀಯ ಒಬ್ಬ ಎಂಪಿ ಫೋಟೋ ಇಲ್ಲ, ಒಂದು ಎಂಪಿ ಫೋಟೋ ಇಲ್ಲ, ಒಂದು ಎಂಪಿ ಫೋಟೋ ಇಲ್ಲ, ಒಂದು ಎಂಪಿ ಫೋಟೋ ಇಲ್ಲ, ಒಂದು ಎಂಎಲ್ಎ ಫೋಟೋ ಇಲ್ಲ, ಒಂದು ಎಂಎಲ್ಎ ಎಂಪಿ ಫೋಟೋ ಇಲ್ಲದೆ ಒಂದು ಪಬ್ಲಿಕ್ ಕಾರ್ಯಕ್ರಮ ಇದು, ಸಾರ್ವಜನಿಕರ ಕುಂದುಕೊರತೆ ಕಾರ್ಯಕ್ರಮ ಇದು. ಇದು ಕಾಂಗ್ರೆಸ್ ಕಾರ್ಯಕ್ರಮನಾ? ಇದು ಕಾಂಗ್ರೆಸ್ ಕಾರ್ಯಕ್ರಮ. ಇದು ಕಾಂಗ್ರೆಸ್ ಕಾರ್ಯಕ್ರಮ, ಸಾರ್ವಜನಿಕರ ಕುಂದುಕೊರತೆ ಕಾರ್ಯಕ್ರಮ ಅಲ್ಲ. ಇದೆಂಗೆ ಇದೆಂಗೆ ಸಾರ್ವಜನಿಕ ಕಾರ್ಯಕ್ರಮ ಆಗತ್ತೆ? ಒಂದು MP ಫೋಟೋ ಇದೆಯಾ? ಇದು ಒಂದು ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಯಕ್ರಮ. ಒಬ್ಬ ಶಾಸಕನಿಗೆ ಏನು ಗೌರವ ಕೊಡಬೇಕು ಕೊಟ್ಟಿದ್ದಾರೆ, ಅವರು ಆಹ್ವಾನ ಮಾಡಿದ್ದಾರೆ. ಅದಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಯಾಕಂದ್ರೆ ಒಂದು ಸಂಸದರು ಇಲ್ಲಿಲ್ಲ, ಒಂದು ಶಾಸಕರು ಇಲ್ಲ. ಇದು ಸಾರ್ವಜನಿಕರ ಕುಂದುಕೊರತೆ ಸಭೆನ ಅನ್ನೋದು ನನಗೆ ಗೊತ್ತಿಲ್ಲ. ನೀವು ನನಗೆ ಆಹ್ವಾನ ಮಾಡ್ತಾ ಇರೋದು ಮೊದಲನೇ ತಪ್ಪು. ಯಾಕಂದ್ರೆ ಇದು ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಯಕ್ರಮ. ನೀವು ಇವತ್ತವರೆಗೂ ನನಗೆ ಆಹ್ವಾನ ಕೊಟ್ಟಿಲ್ಲ. ಮುಖ್ಯ ಆಯುಕ್ತರೆ, ನಿಮಗೆ ಗೊತ್ತಿರಲಿ, ಒಬ್ಬ ಶಾಸಕನು ಕೂಡ ಕರ್ತವ್ಯ, ಒಂದು ಗೌರವ ಕಲೀರಿ. ಫಸ್ಟ್ ರಾಜಕೀಯ ಆಮೇಲೆ ಮಾತಾಡ್ರಿ. ಆಮೇಲೆ ಮಾತಾಡೋಣ. ಅಲ್ಲಲ್ಲ, ನೀವು ರಾಜಕೀಯ ಒಬ್ಬ ಎಂಪಿ ಫೋಟೋ ಇಲ್ಲ, ಒಂದು ಎಂಪಿ ಫೋಟೋ ಇಲ್ಲ, ಒಂದು ಎಂಪಿ ಫೋಟೋ ಇಲ್ಲ, ಒಂದು ಎಂಪಿ ಫೋಟೋ ಇಲ್ಲ, ಒಂದು ಎಂಎಲ್ಎ ಫೋಟೋ ಇಲ್ಲ, ಒಂದು ಎಂಎಲ್ಎ ಎಂಪಿ ಫೋಟೋ ಇಲ್ಲದೆ ಒಂದು ಪಬ್ಲಿಕ್ ಕಾರ್ಯಕ್ರಮ ಇದು, ಸಾರ್ವಜನಿಕರ ಕುಂದುಕೊರತೆ ಕಾರ್ಯಕ್ರಮ ಇದು. ಇದು ಕಾಂಗ್ರೆಸ್ ಕಾರ್ಯಕ್ರಮನಾ? ಇದು ಕಾಂಗ್ರೆಸ್ ಕಾರ್ಯಕ್ರಮ. ಇದು ಕಾಂಗ್ರೆಸ್ ಕಾರ್ಯಕ್ರಮ, ಸಾರ್ವಜನಿಕರ ಕುಂದುಕೊರತೆ ಕಾರ್ಯಕ್ರಮ ಅಲ್ಲ. ಇದೆಂಗೆ ಇದೆಂಗೆ ಸಾರ್ವಜನಿಕ ಕಾರ್ಯಕ್ರಮ ಆಗತ್ತೆ?